ಎಲ್ಲರಿಗೂ ನಮಸ್ಕಾರ. ಮಿಕ್ಸ್ ಆರ್ಟ್ಲ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬಾಗಿಲಿಗೆ ಹಾಕುವಂಥ ಒಂದು ತೋರಣವನ್ನು ಮಾಡಿ ತೋರಿಸಿಕೊಡ್ತಾ ಇದ್ದೀನಿ. ಫೆವಿಕ್ರಿಲ್, ಬ್ಲೌಸ್ ಪೀಸು, ಪೇಪರು, ಬಾಲ್ ಚೈನು, ಗೋಲ್ಡ್ ಕಲರ್ ಬೆಲ್, ಹಾಫ್ ಪರ್ಲ್, ಫ್ಲವರ್ ಶೇಪ್ ಸ್ಟೋನು, ರೌಂಡ್ ಶೇಪ್ ಕಲರ್ ಸ್ಟೋನು, ಸ್ಟೆಪ್ಲರು, ಸೂಜಿ ದಾರ ಮತ್ತು OHP ಶೀಟ್ ಇಷ್ಟನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತಗೊಳ್ತಾ ಇದ್ದೀನಿ. OHP ಶೀಟಿಗೆ ಬದಲಾಗಿ ದಪ್ಪ ಪ್ಲಾಸ್ಟಿಕ್ ಶೀಟನ್ನು ಕೂಡ ತಗೊಳ್ಬೋದು. ಫಸ್ಟು ಪೇಪರ್ನಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಇದೇ ಶೇಪ್ನಲ್ಲಿ OHP ಶೀಟನ್ನು ಕೂಡ ಕಟ್ ಮಾಡ್ಕೋಬೇಕು. ಲೀಫ್ ಶೇಪ್ನಲ್ಲಿ 2 OHP ಶೀಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದೇ ಶೇಪ್ನಲ್ಲೇ ಬ್ಲೌಸ್ ಪೀಸ್ ಕಟ್ ಮಾಡಿದ್ದೀನಿ. ಇವಾಗ ಒಂದು ಕಟ್ ಮಾಡಿರುವಂಥ OHP ಶೀಟನ್ನು ತೆಗೆದುಕೊಂಡು ಅದಕ್ಕೆ ಬಾರ್ಡರ್ನಲ್ಲಿ ಫೆವಿಕ್ರಿಲ್ ಗಮ್ಮನ್ನು ಹಾಕ್ತಾ ಇದ್ದೀನಿ. ಬಾರ್ಡರ್ನಲ್ಲಿ ಹಾಕ್ಕೊಳ್ಬೇಕು. ಇದರ ಮೇಲ್ಭಾಗದಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಬ್ಲೌಸ್ ಪೀಸ್ ಅಂಟಿಸ್ತಾ ಇದ್ದೀನಿ. ಮತ್ತು ಇದರ ಮೇಲ್ಭಾಗದಲ್ಲಿ ಬಾರ್ಡರ್ನಲ್ಲಿ ಫೆವಿಕ್ರಿಲ್ ಗಮ್ ಹಾಕ್ತಾ ಇದ್ದೀನಿ. ಇದರ ಮೇಲ್ಭಾಗದಲ್ಲಿ ಪುನಃ OHP ಶೀಟನ್ನು ಅಂಟಿಸ್ಕೋಬೇಕು. ಕೆಳಭಾಗದಲ್ಲಿ ಮತ್ತು ಮೇಲ್ಭಾಗದಲ್ಲಿ OHP ಶೀಟ್ ಇದೆ. ಮಧ್ಯಭಾಗದಲ್ಲಿ ಬ್ಲೌಸ್ ಪೀಸ್ ಕಟ್ ಮಾಡಿ ಇಟ್ಕೊಂಡಿರುವಂಥ ಬ್ಲೌಸ್ ಪೀಸ್ ಇದೆ. ಈ ರೀತಿ ಹಾಕ್ಕೋಬೇಕು. ಗಮ್ ಹಾಕೋದು ಬೇಡ ಅನಿಸಿದರೆ ಸ್ಟೆಪ್ಲರ್ ಹಾಕ್ಕೊಳ್ಬೋದು. ಫೆವಿಕ್ರಿಲ್ ಬದಲಾಗಿ ಒಂದು 3-4 ಸ್ಟೆಪ್ಲರ್ ಹಾಕ್ಕೋಬೇಕು. ಈ ರೀತಿ ಬಂದಿದೆ. ಇವಾಗ ಇದಕ್ಕೆ ರೆಡ್ ಕಲರ್ ಬಾಲ್ ಚೈನನ್ನು ಅಂಟಿಸ್ತಾ ಇದ್ದೀನಿ. ಪುನಃ ಮೇಲ್ಭಾಗದಲ್ಲಿ ಸ್ವಲ್ಪ ಬಿಟ್ಟು ಫೆವಿಕ್ರಿಲ್ ಹಾಕ್ಕೊಳ್ಬೇಕಾಗುತ್ತೆ. ಮೇಲ್ಭಾಗದಲ್ಲಿ ಸ್ವಲ್ಪ ಖಾಲಿ ಬಿಡಬೇಕು. ಮತ್ತು ಬಾರ್ಡರ್ನಲ್ಲಿ ಫೆವಿಕ್ರಿಲ್ ಹಾಕ್ತಾ ಇದ್ದೀನಿ. ಇವಾಗ ರೆಡ್ ಕಲರ್ ಬಾಲ್ ಚೈನನ್ನು ಬಾರ್ಡರ್ನಲ್ಲಿ ಅಂಟಿಸ್ತಾ ಇದ್ದೀನಿ. ಕೆಳಭಾಗದಲ್ಲಿ ಸ್ವಲ್ಪ ಬಿಟ್ಟು
ಅಂಟಿಸ್ತಾ ಇದ್ದೀನಿ. ಟೂತ್ಪಿಕ್ ಅಥವಾ ಚಿಕ್ಕ ಕಡ್ಡಿಯನ್ನು ತೆಗೆದುಕೊಂಡು ಕರೆಕ್ಟಾಗಿ ಗಮ್ ಮೇಲೆ ಕೂತ್ಕೊಳ್ಳೋ ಹಾಗೆ ಅಡ್ಜಸ್ಟ್ ಮಾಡಬೇಕು. ಕೆಳಭಾಗದಲ್ಲಿ ಸ್ವಲ್ಪ ಬಿಡಬೇಕು. ಇವಾಗ 2 ಗುಂಡುಗಳ ಮಧ್ಯದಲ್ಲಿ ಬಾಲ್ ಚೈನ್ ಕಟ್ ಮಾಡ್ಕೋಬೇಕಾಗತ್ತೆ. ಇವಾಗ ಮತ್ತೆ ಇನ್ನೊಂದು ಸಾರಿ ಗಮ್ ಹಾಕಿ ಇನ್ನೊಂದು ಬಾಲ್ ಚೈನ್ ಅಂಟಿಸ್ತಾ ಇದ್ದೀನಿ. ಕೆಳಭಾಗದಲ್ಲಿ ಅಂಟಿಸಿರುವಂಥ ಗಮ್ ಇನ್ನೂ ಒಣಗಿಲ್ಲ, ಅದು ಒಣಗಿದ ಮೇಲೆ ಕಾಣಿಸಲ್ಲ. ಇವಾಗ ಹಸಿ ಇರೋದರಿಂದ ವೈಟ್ ಕಲರ್ ಕಾಣಿಸ್ತಾ ಇದೆ. ಪುನಃ ಬಾಲ್ ಚೈನ್ ಅಂಟಿಸ್ತಾ ಇದ್ದೀನಿ. ಪಕ್ಕದಲ್ಲೇ ಅಂಟಿಸ್ತಾ ಇದ್ದೀನಿ. ಇದನ್ನು ನೀಟಾಗಿ ಒಂದರ ಪಕ್ಕ ಒಂದು ಬರೋ ಹಾಗೆ ಬಾರ್ಡರ್ನಲ್ಲಿ ಅಂಟಿಸ್ಕೋಬೇಕು. ಇದು ತಕ್ಷಣ ಅಂಟೋದಿಲ್ಲ, ಅದಕ್ಕೋಸ್ಕರ ನೀಟಾಗಿ ನಿಧಾನವಾಗಿ ಅಂಟಿಸ್ಕೋಬೋದು. ಇದು ಒಣಗೋದಕ್ಕೆ ಟೈಮ್ ತಗೊಳುತ್ತೆ. ಒಣಗಿದ ಮೇಲೆ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ನೀಟಾಗಿ ಇದೇ ರೀತಿ ಅಂಟಿಸ್ಕೋಬೇಕು. ಕಟ್ ಮಾಡುವಾಗ ಸ್ವಲ್ಪ ಫೋರ್ಸಾಗಿ ಕಟ್ ಮಾಡೋದ್ರಿಂದ ಬಾಲ್ ಚೈನ್ ಆ ಕಡೆ ಈ ಕಡೆ ಹೋಗುತ್ತೆ. ಅದನ್ನು ನೀಟಾಗಿ ಅಡ್ಜಸ್ಟ್ ಮಾಡಿ ಕೂರಿಸ್ಕೋಬೇಕು. ಇವಾಗ ಮಧ್ಯಭಾಗದಲ್ಲಿ ಫೆವಿಕ್ರಿಲ್ ಹಾಕಿ ಆರೆಂಜ್ ಕಲರ್ ರೌಂಡ್ ಶೇಪ್ ಸ್ಟೋನ್ ಅಂಟಿಸ್ತಾ ಇದ್ದೀನಿ. ಇದರ ಸುತ್ತಲೂ ಪುನಃ ರೌಂಡ್ ಶೇಪ್ನಲ್ಲಿ ಫೆವಿಕ್ರಿಲ್ ಹಾಕಿ ಈ ರೀತಿ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ರೌಂಡ್ ಶೇಪ್ನಲ್ಲಿ ಫೆವಿಕ್ರಿಲ್ ಹಾಕಿ ಪುನಃ ಬಾಲ್ ಚೈನನ್ನು ಸುತ್ತಲೂ ಅಂಟಿಸ್ತಾ ಇದ್ದೀನಿ. ಇವಾಗ ಸುತ್ತಲೂ ಅಂಟಿಸಿದ್ದೀನಿ. ಇವಾಗ ಇದರ ಸುತ್ತಲೂ ಹಾಫ್ ಪರ್ಲ್ ಅಂಟಿಸ್ತಾ ಇದ್ದೀನಿ ಫ್ಲವರ್ ಶೇಪ್ನಲ್ಲಿ. ಇದೇ ರೀತಿ ಒಂದರ ಪಕ್ಕ ಒಂದು ಅಂಟಿಸಿ ಫ್ಲವರ್ ಶೇಪ್ನಲ್ಲಿ ಮಾಡ್ಕೋಬೇಕಾಗತ್ತೆ. ಇದನ್ನು ಒಂದೇ ಸರಿ ಅಡ್ಜಸ್ಟ್ ಮಾಡಬೇಕು ಅನ್ನೋದೇನಿಲ್ಲ. ಫಸ್ಟು ಪರ್ಲು ಇಟ್ಕೊಂಡು ಹೋಗಿ ನಂತರ ಅದನ್ನು ಕರೆಕ್ಟಾಗಿ ಶೇಪ್ ಮಾಡ್ಕೋಬೋದು. ಅಷ್ಟು ಬೇಗ ಅಂಟಲ್ಲ ಇದು, ಅದಕ್ಕೋಸ್ಕರ ಅಂಟೋದಕ್ಕೆ ಟೈಮ್ ತಗೊಳುತ್ತೆ. ಅಷ್ಟರಲ್ಲಿ ಅಡ್ಜಸ್ಟ್ ಮಾಡಬೇಕು. ಈಗ ಮಾಡಿದ್ದೀನಿ ಹೂವನ್ನು. ಈಗ ಬೆಲ್ಲ ಅಂಟಿಸ್ತಾ ಇದ್ದೀನಿ. ಇದನ್ನು ಒಣಗಿಲ್ಲ, ಇದು ಚೆನ್ನಾಗಿ ಒಣಗಿದ ನಂತರ ಬೆಲ್ಲ ಅಂಟಿಸ್ಕೋಬೇಕಾಗತ್ತೆ.
ಸರಿ ಬೆಲ್ ಫಿಕ್ಸ್ ಮಾಡಬೇಕಾಗತ್ತೆ. ನಾನು ಬಾಲ್ ಚೈನು ಲೂಸು ಸ್ವಲ್ಪ ಕೆಳಗಡೆ ಬಿಟ್ಟಿದ್ದೆ, ಅದಕ್ಕೋಸ್ಕರ ಬೆಲ್ಲನ್ನು ಫಿಕ್ಸ್ ಮಾಡೋದಕ್ಕೋಸ್ಕರ ಸ್ವಲ್ಪ ಲೂಸಾಗಿ ಬಿಟ್ಟಿದ್ದೆ. OHP ಶೀಟ್ ಮೇಲೆ ಸೂಜಿಯನ್ನು ತೂರಿಸೋದು ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗುತ್ತೆ ಸೂಜಿಯನ್ನು. ಅದಕ್ಕೋಸ್ಕರ ನಾನು ಬಾಲ್ ಚೈನ್ಗೇನೆ ಇದನ್ನು ಬೆಲ್ಲನ್ನು ಫಿಕ್ಸ್ ಮಾಡ್ತಾಯಿದ್ದೀನಿ. ಗಂಟು ಹಾಕ್ಕೋಬೇಕು ದಾರದಿಂದ. ಸೂಜಿ ತೂರಿಸುವಷ್ಟು ಜಾಗವನ್ನು ಬಿಟ್ಟಿರಬೇಕು ಬಾಲ್ ಚೈನ್ನಲ್ಲಿ. ಒಣಗಿಲ್ಲ, ಅದಕ್ಕೋಸ್ಕರ ಆ ಕಡೆ ಈ ಕಡೆ ಹೋಗ್ತಾ ಇದೆ. ಒಂದು ದಿವಸ ಇಟ್ಟರೆ ತುಂಬ ಚೆನ್ನಾಗಿ ಗಟ್ಟಿಯಾಗಿ ಡ್ರೈ ಆಗಿರುತ್ತೆ. ಇದು ಈ ರೀತಿ ಬಂದಿದೆ. ಮಧ್ಯದಲ್ಲಿ ಫ್ಲವರ್, ಕೆಳಭಾಗದಲ್ಲಿ ಇನ್ನೊಂದು ಚಿಕ್ಕ ಫ್ಲವರನ್ನು ಅಂಟಿಸಿದ್ದೀನಿ. ಇವಾಗ ಲೇಸು, ಸ್ಯಾಟಿನ್ ರೋಲು, ರಿಬ್ಬನ್ ಟೇಪು ಯಾವುದನ್ನಾದರೂ ತೆಗೆದುಕೊಂಡು ಇದಕ್ಕೆ ಸ್ಟೆಪ್ಲರ್ ಹಾಕಿ ಲೀಫನ್ನು ಅಂಟಿಸ್ಕೋಬೇಕು. ಇಲ್ಲಿಗೆ ಒಂದು ಮುಗಿದಿದೆ. ಗ್ರೀನ್ ಕಲರ್ ಬಾಲ್ ಚೈನ್ ಹಾಕಿದ್ದೀನಿ. ಇದೇ ರೀತಿ ಅಂಟಿಸ್ಕೋಬೇಕು. ಇವಾಗ ಎಲ್ಲವನ್ನು ಅಂಟಿಸಿ ತೋರಣ ರೆಡಿಯಾಗಿದೆ. ಇಷ್ಟು ಹೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು.